ಬಂದ್ಯಾ? ಚಲುವಿನಾ ಇನ್ನು ಬಂದಿಲ್ಲ ಕಣ್ಮಗ. ಎಲ್ಲೋ ನೀನು ಬರ್ತೀಯಾ, ನೀನು ಬಂದ್ಮೇಕೆ ಅಂಗಡಿ ಬಾಗ್ಲು ಹಾಕೊಳ್ಳೋಣ ಅಂತ ಕಾಯ್ತಿರ್ತಾಳೋ ಏನೋ. ಇವಾಗ ನೀನು ಇಷ್ಟೊತ್ತಾದ್ಮೇಲೆ ಬರಲ್ಲ ಅಂತ ಹೇಳಿ ಬಾಗ್ಲು ಹಾಕೊಂಡು ಬರ್ತಾಳೆ ಬಿಡು. ಇಲ್ಲ ಇಲ್ಲ ವೆಂಕಿ, ಹೇಳಕ್ಕಿಲ್ಲ ನಾನು. ನೀನು ಸಿದ್ದೇಗೌಡ್ರನ್ನ ನೋಡಿದ್ಯಾ, ಮಾತಾಡ್ಸಿದ್ಯಾ? ಏನಂತೆ ವಿಷಯ, ಏನು ಗೊತ್ತಾಯ್ತು? ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಿದಾರಾ? ವೆಂಕಿ, ನೀನೇನು ಯೋಚನೆ ಮಾಡಬೇಡ ವೆಂಕಿ. ಸಿದ್ದೇಗೌಡರು ಏನು ತಪ್ಪು ಮಾಡಿಲ್ಲ ಅಂದರೆ ಆ ದೇವರು ಅವ್ರು ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಕಣಪ್ಪ. ನೋಡು, ನೀನು ಅದೇ ಚಿಂತೆ ಮಾಡ್ಕೊಂಡಿರ್ಬೇಡ, ಹೋಗಿ ಊಟ ಮಾಡು. ಚಲ್ವಿ ಬಂದ್ಮೇಲೆ ಊಟ ಮಾಡ್ತೀಯಾ? ವೆಂಕಿ, ನಾನು ನಿನಗೆ ಎಷ್ಟು ದಪ ಹೇಳಿವ್ನಿ, ನನಗೆ ಕಣ್ಣು ಆಪ್ರೇಷನ್ ಏನು ಬೇಡ, ಈ ವಯಸ್ಸಲ್ಲೆಲ್ಲ ಏನಕ್ಕಪ್ಪ ಬೇಕು ನನಗೆ. ನೋಡು, ನಾನು ಕಣ್ಣು ಇಲ್ದಿದ್ರೂ ಜೀವನ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಆದರೆ ಕಣ್ಣಿದ್ದು ಜೀವನದಲ್ಲಿ ನೀನು ಎಡವ್ತಾ ಇದೆಯಾ, ಅದನ್ನು ಸರಿ ಮಾಡ್ಕೊ ಮಗ. ನನ್ನ ಆಪ್ರೇಷನ್ಗೆ ಅಂತ ತಾನೇ ನೀನು ಹೊರಗಡೆ ಹೋಗಿದ್ದು. ಅದೇ ಆಗಿದ್ದೇನೋ, ನಿನ್ನನ್ನು ಜೈಲಲ್ಲಿ ನೋಡೋಂಗಾಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಹೀಗೆಲ್ಲ ಮಾಡಬೇಡ ವೆಂಕಿ.